ಇದು ಪ್ರಿಂಟಿಂಗ್ ಪ್ರೆಸ್ಗಳ ರಾಜಧಾನಿ. ಇದು ಕುಮಾರವ್ಯಾಸ ಹುಟ್ಟಿದ ನಗರ. ಇದು ಐತಿಹಾಸಿಕ ದೇವಾಲಯಗಳ ನಾಡು. ಇದು ಕೈಮಗ್ಗಗಳಿಗೆ ಹೊಸ ಆಯಾಮ ಕೊಟ್ಟಂಥ ಬೀಡು. ಗದಗ್ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಹಾಗೂ ಐತಿಹಾಸಿಕ ನಗರ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮಿಕ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಗದಗ್ ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ. ಆಗಸ್ಟ್ 24, 1997ರಂದು ಗದಗ್ 29ನೇ ಜಿಲ್ಲೆಯಾಗಿ ಹೊರಹೊಮ್ಮಿತು. ಗದಗ್ ನಗರದ ಮೂಲ ಹೆಸರು ಕೃತಕಪುರ, ಕರಡುಗು, ನಂತರ ಗಲದುಗು, ಗದಗು. ಈಗ ಅದು ಗದಗ್ ಎಂದು ಕರೆಯಲಾಗುತ್ತದೆ. ಗದಗ್ ಉತ್ತರ ಗಡಿಯಲ್ಲಿ ಮಲಪ್ರಭಾ ಮತ್ತು ದಕ್ಷಿಣ ಗಡಿಯಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. ಇದನ್ನು ಹೊರತುಪಡಿಸಿ ಬೆಣ್ಣೆಹಳ್ಳ, ರೋಣ ಸಮೀಪ ಮಲಪ್ರಭಾ ನದಿಗೆ ಸೇರುತ್ತದೆ. ಗದಗ್ ಪಟ್ಟಣ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 431 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಂತ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಗದಗ್ ಮತ್ತು ಅದರ ಅವಳಿ ನಗರ ಬೆಟಗೇರಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಅವಳಿ ನಗರಗಳಲ್ಲಿ ಒಂದಾಗಿದೆ. ಗದಗ್ ಎಂದರೆ ತಕ್ಷಣವೇ ಕರ್ನಾಟಕ ಭರತ ಕಥಾಮಂಜರಿ ಲೇಖಕ ಕುಮಾರವ್ಯಾಸ ಎಂದು ಪ್ರಸಿದ್ಧರಾದ ನಾರಾಯಣಪ್ಪನರ ಹೆಸರು ಮನಸ್ಸಿಗೆ ಬರುತ್ತದೆ. ಗದುಗಿನ ವೀರನಾರಾಯಣ, ತ್ರಿಕೋಟೇಶ್ವರ, ಸೋಮನಾಥ ಮತ್ತು ಸರಸ್ವತಿ ದೇವಾಲಯ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿವೆ. ಗದಗ್ ಜಿಲ್ಲೆಯ ಪ್ರಮುಖ ತಾಲೂಕುಗಳೆಂದರೆ ಶಿರಹಟ್ಟಿ, ಮುಂಡರಗಿ, ರೋಣ, ನರಗುಂದ್ ಹಾಗೂ ಗಜೇಂದ್ರಗಡ. ಅಂಧ ಗಾಯಕ, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಗದಗಕ್ಕೆ ಸೇರಿದವರು. ಹಿಂದೂ ಧರ್ಮದ ವೀರಶೈವ ಪಂಥದ ತೋಂಟದಾರ್ಯ ಮಠ ಗದಗ್ ಸುತ್ತಮುತ್ತ ಪ್ರದೇಶಗಳಲ್ಲಿ ಅನೇಕ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಗದಗ್ ಉತ್ತರ ಕರ್ನಾಟಕದ ಹಿಂದೂಸ್ತಾನಿ ಸಂಗೀತದ ಪ್ರಮುಖ ಸ್ಥಾನವಾಗಿದೆ ಮತ್ತು ಹಿಂದೂಸ್ತಾನಿ ಗಾಯಕ, ಭಾರತ ರತ್ನ ಪುರಸ್ಕೃತ ಪಂಡಿತ್ ಭೀಮಸೇನ್ ಜೋಶಿ ಅವರ ಜನ್ಮಸ್ಥಳವಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಹುಯಿಗೋಳ್ ನಾರಾಯಣ್ ರಾವ್, ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಸುನಿಲ್ ಜೋಶಿ ಸಹ ಗದಗಿನವರು. ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ದೇವಾಲಯಗಳು ಗದಗ್ ಜಿಲ್ಲೆಯಲ್ಲಿಯೇ ಇರೋದು. ಗದಗ್ ಬಗ್ಗೆ ಒಂದು ದಂತಕಥೆ ಇದೆ. ನೀವು ಈ ಪಟ್ಟಣದಲ್ಲಿ ಎಲ್ಲೇ ನಿಂತು ಕಲ್ಲುಗಳನ್ನು ಎಸೆದರೆ ಅದು ಮುದ್ರಣಾಲಯ ಅಥವಾ ಕೈಮಗ್ಗಗಳ ಮೇಲೆ ಬೀಳುತ್ತದೆ ಎಂದು ಒಂದು ಪ್ರತೀತಿ ಇದೆ. VRL, ವಿಜಯ ಕರ್ನಾಟಕ ಹಾಗೂ ವಿಜಯವಾಣಿ ಪತ್ರಿಕೆಗಳ ಸಂಸ್ಥಾಪಕರಾದಂತಹ ವಿಜಯ್ ಶಂಕೇಶ್ವರ್ ಗದಗಿನವರಾಗಿದ್ದಾರೆ. ಉತ್ತರ ಕರ್ನಾಟಕದ ಊಟಕ್ಕೆ ಹೆಸರುವಾದಂತಹ ಲಿಂಗಾಯತ ಖಾನಾವಳಿಗಳು ಗದಗ್ನಲ್ಲಿ ಅತಿ ಪ್ರಸಿದ್ಧ ಪಡೆದಿವೆ. ಭೀಷ್ಮ ಕೆರೆ ಇಲ್ಲಿನ ಅತ್ಯಂತ ದೊಡ್ಡವಾದ ಮತ್ತು ಪುರಾತನ ಕೆರೆಯಾಗಿದೆ. ಗದಗ್ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸ್ಥಳಗಳು ಇಟಗಿಯ ಭೀಮಾಂಬಿಕಾ ದೇವಸ್ಥಾನ, ಗಜೇಂದ್ರಗಡದ ಕಲ್ಲೇಶ್ವರ ದೇವಸ್ಥಾನ, ಶಿರಹಟ್ಟಿಯ ಫಕೀರೇಶ್ವರ ಮಠ, ಕೊಪ್ಪಳ ಅದು ಪ್ರಮುಖ ನಗರ ಹಾಗೂ ಜಿಲ್ಲಾ ಕೇಂದ್ರವಾಗಿದೆ. ಕೊಪ್ಪಳ ನಗರ ಹುಬ್ಬಳ್ಳಿಯಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 355 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಯಾಣ ಕರ್ನಾಟಕದ ರಾಜಧಾನಿ ಕಲಬುರಗಿಯಿಂದ ಸುಮಾರು 312 ಕಿಲೋಮೀಟರ್ ದೂರದಲ್ಲಿದೆ. ಪಂಪಾ ಸರೋವರ 5 ಪವಿತ್ರ ಸರೋವರಗಳಲ್ಲಿ ಒಂದಾಗಿದೆ. ಹಿಂದೂ ಪುರಾಣದಲ್ಲಿ ಪಂಪಾ ಸರೋವರವನ್ನು ಶಿವನ ಪತ್ನಿ ಪಾರ್ವತಿಯ ಒಂದು ರೂಪವಾದ ಪಂಪಾ ಶಿವನಿಗೆ ಭಕ್ತಿ ತೋರಿಸುವುದಕ್ಕೆ ತಪಸ್ಸು ಮಾಡಿದ ಸ್ಥಳವಾಗಿದೆಯಂತೆ. ಪಂಪಾ ಸರೋವರ ಕೊಪ್ಪಳದಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ಈ ಸರೋವರವು ಕಮಲಗಳಿಂದ ತುಂಬಿರುತ್ತದೆ ಮತ್ತು ಹೂಗಳು ಅರಳಿದಾಗ ನಿಜವಾಗಿಯೂ ಸುಂದರವಾಗಿ ಕಾಣುತ್ತದೆ.
ರಾಮನ ಭಕ್ತಳಾದ ಶಬರಿ ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದ ಸ್ಥಳವೆಂದು ಹಿಂದೂ ಮಹಾಕಾವ್ಯವಾದ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಅಂಜನಾದ್ರಿ ಪರ್ವತ ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿ ಬರುವ ಅಂಜನಾದ್ರಿ ಪರ್ವತದ ಮೇಲಿರುವ ಆಂಜನೇಯ ದೇವಸ್ಥಾನವು ಪೌರಾಣಿಕ ಮಹತ್ವವನ್ನು ಪಡೆದಿದ್ದು ವಿಶ್ವವಿಖ್ಯಾತವಾಗಿದೆ. ಅಂಜನಾದ್ರಿ ಪರ್ವತ ಕೊಪ್ಪಳದಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರದ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ದೇಶ ವಿದೇಶಗಳ ನೂರಾರು ಭಕ್ತರು ಭೇಟಿ ನೀಡಿ ಆಂಜನೇಯನ ದರ್ಶನ ಪಡೆಯುತ್ತಾರೆ. ಅಂಜನಾ ದೇವಿಯು ಆಂಜನೇಯನಿಗೆ ಇಲ್ಲಿಯೇ ಜನ್ಮ ನೀಡಿದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಪರ್ವತ ಎಂದು ಕರೆಯಲಾಗುತ್ತದೆ ಎಂದು ಪ್ರತೀತಿ ಇದೆ. ಮುಖ್ಯ ರಸ್ತೆಯ ನೆಲಮಟ್ಟದಿಂದ ಈ ದೇವಾಲಯಕ್ಕೆ ಹೋಗಲು ಸುಮಾರು 500ಕ್ಕೂ ಹೆಚ್ಚು ಮೆಟ್ಟಲುಗಳನ್ನು ನೀವು ಹತ್ತಬೇಕಾಗುತ್ತದೆ. ಈ ಅದ್ಭುತವಾದ ಬೆಟ್ಟದಿಂದ ನೀವು ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳನ್ನು ಕೂಡ ನೋಡಬಹುದು. ಕೊಪ್ಪಳ ಕೋಟೆ ಸುಮಾರು 400 ಮೀಟರ್ ಎತ್ತರದಲ್ಲಿರುವ ಕೊಪ್ಪಳ ಕೋಟೆಯು ಇಡೀ ಜಿಲ್ಲೆಯಲ್ಲಿಯೇ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಕೋಟೆಯನ್ನು ಕ್ರಿಸ್ತಶಕ 1786ರಲ್ಲಿ ಟಿಪ್ಪು ಸುಲ್ತಾನನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡಿದ್ದನಂತೆ. ಅನಂತರ ಫ್ರೆಂಚ್ ಇಂಜಿನಿಯರ್ಗಳ ಸಹಾಯದೊಂದಿಗೆ ಕ್ರಿಸ್ತಶಕ 1790ರಲ್ಲಿ ಈ ಕೋಟೆಯನ್ನು ಮತ್ತೆ ಉನ್ನತೀಕರಣಿಸಿದ್ದು ಒಂದು ವಿಶೇಷ. ಚಿಂತಾಮಣಿ ದೇವಸ್ಥಾನ ಆನೆಗೊಂದಿ ಇದು ಪುರಾತನ ಇತಿಹಾಸದ ಮತ್ತೊಂದು ಸಂಪತ್ತು ಮತ್ತು ಕೃಷ್ಣದೇವರಾಯ ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೆನಪಿಗೆ ತರುತ್ತದೆ. ಈ ಸ್ಥಳವು ಭೂಮಾದೇವಿಯ ತಾಯಿಯ ಮನೆ ಮತ್ತು ರಾಮಾಯಣ ಕಾಲದಲ್ಲಿ ಇಲ್ಲಿ ವಾಲಿ ಮತ್ತು ಸುಗ್ರೀವ ಸಾಮ್ರಾಜ್ಯ ಕಿಷ್ಕಿಂಧ ಇದಾಗಿತ್ತು ಎಂದು ಇತಿಹಾಸ ಸಾರುತ್ತದೆ. ಗವಿಮಠ ಕೊಪ್ಪಳ ನಗರದ ಬೆಟ್ಟದ ತಪ್ಪಲಿನಲ್ಲಿ ಕಂಗೊಳಿಸುವ ಸಂಸ್ಥಾನ ಶ್ರೀ ಗವಿಮಠ ಆಧ್ಯಾತ್ಮ. 11ನೇ ಶತಮಾನದಲ್ಲಿ ಕಾಶಿ ಚರವರ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳಿಂದ ಸ್ಥಾಪನೆಗೊಂಡ ಶ್ರೀ ಗವಿಮಠ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ಮೂಲಕ ಜಾತಿ ಮತ ಭೇದವಿಲ್ಲದೆ ಬಂದ ಭಕ್ತರನ್ನು ಹರಿಸಿದ ಪವಿತ್ರ ಸ್ಥಳವಾಗಿದೆ. ಹುಲಿಗೆಮ್ಮ ದೇವಾಲಯ ಹುಲಿಗೆ ಕ್ಷೇತ್ರ 800 ವರ್ಷಗಳಿಂದಲೂ ಜನರನ್ನು ಸೆಳೆಯುತ್ತದೆ. ಈ ಕ್ಷೇತ್ರದ ಪೂರ್ವ ಭಾಗಕ್ಕೆ ತುಂಗಭದ್ರಾ ನದಿಯು ಹರಿಯುತ್ತದೆ. ಹುಲಿಗಿ ಕ್ಷೇತ್ರ ಕೊಪ್ಪಳದಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿದೆ. ಹುಲಿಗೆಮ್ಮ ದೇವಸ್ಥಾನವು 13ನೇ ಶತಮಾನದ ದೇವಾಲಯವಾಗಿದ್ದು ಹುಲಿಗೆಮ್ಮ ದೇವಿಗೆ ಅರ್ಪಿತವಾಗಿದೆ. ನದಿಯ ದಂಡೆಯಲ್ಲಿ ಶ್ರೀ ಸೋಮೇಶ್ವರ ಲಿಂಗವಿದೆ. ಅಲ್ಲಿಯೂ ಕೂಡ ವಿಶೇಷ ಪೂಜೆಗಳು ನಡೆಯುತ್ತವೆ. ಮುನಿರಾಬಾದ್ ಆಣೆಕಟ್ಟು ಮುನಿರಾಬಾದ್ ಕೊಪ್ಪಳ ಜಿಲ್ಲೆಯ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ತುಂಗಭದ್ರಾ ಡ್ಯಾಮ್ ಇಲ್ಲಿಯೇ ಇರೋದು. ಮುನಿರಾಬಾದ್ ಕೊಪ್ಪಳದಿಂದ ಸುಮಾರು 24 ಕಿಲೋಮೀಟರ್ ದೂರದಲ್ಲಿದೆ. ಈ ಆಣೆಕಟ್ಟಿನ ಮುಂದೆ ಸುಂದರವಾದ ಜಪಾನಿ ಮಾದರಿಯ ಪಂಪಾವನವಿದೆ. ಮಹಾದೇವ ದೇವಾಲಯ ಇಟಗಿ ಭಾರತದ ಇತಿಹಾಸದಲ್ಲಿ ಇಟಗಿ ದೇವಾಲಯಗಳು ವಿಶಿಷ್ಟ ಗುರುತುಗಳನ್ನು ಹೊಂದಿವೆ. ಈ ದೇವಾಲಯಗಳ ಸಂಕೀರ್ಣ ಮತ್ತು ಸೂಕ್ಷ್ಮವಾದ ಕೆತ್ತನೆಗಳಿಂದ ದೇಶ ವಿದೇಶದಲ್ಲಿ ಹೆಸರುವಾಸಿಯಾಗಿದೆ. ಇಟಗಿ ಕೊಪ್ಪಳದಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಗಳಲ್ಲಿ ಮಹಾದೇವ ಶಿವನ ದೇವಾಲಯ ತುಂಬ ವಿಶೇಷವಾಗಿದ್ದು ಮುಂದಿನ ಭಾಗದಲ್ಲಿ